ನಮ್ಮ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇರ್ಬೋದು, ಅದೇ ರೀತಿಯಾಗಿ ಕೂಡ ಬಿಜೆಪಿ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸಂತಾಪವನ್ನು ಕೂಡ ಸಲ್ಲಿಸ್ತಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಹಿನ್ನೆಲೆಯನ್ನು ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಹಲವು ಬಾರಿ ಸಚಿವರಾಗಿದ್ದರು, ಶಾಸಕರಾಗಿದ್ದರು, ಪರಿಷತ್ ಸದಸ್ಯರಾಗಿದ್ದರು, ರಾಜ್ಯಸಭೆ ಸದಸ್ಯರಾಗಿದ್ದರು, ಸಂಸದರಾಗಿದ್ದರು, ವಿದೇಶಾಂಗ ಸಚಿವರಾಗಿದ್ದರು. ಹೀಗಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಿಂದಲೂ ಕೂಡ ಅವರಿಗೆ ಅತ್ಯಂತ ಒಡನಾಟ ಇತ್ತು. ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರೋದ್ರಿಂದ ಹಿರಿಯ ರಾಜಕಾರಣಿಗಳು, ಸಚಿವರು, ಇಡೀ ಸಚಿವ ಸಂಪುಟ ಅವರು ಕೂಡ ಒಂದಷ್ಟು ಜನ ಅವರ ಮಾರ್ಗದರ್ಶನದಲ್ಲೂ ಕೂಡ ಕೆಲವೊಂದಷ್ಟು ಜನ ರಾಜಕೀಯವನ್ನು ಕಟ್ಕೊಂಡಿದ್ರು. ಹೀಗಾಗಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಅಂತಿಮ ದರ್ಶನ ಕೂಡ ಬರ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಅವಕಾಶಕ್ಕೆ ಮತ್ತೆ ಅಂತಿಮ ದರ್ಶನ ವ್ಯವಸ್ಥೆ ಮಾಡೋದಕ್ಕೆ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ಕೂಡ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡ್ತಿದ್ದಾರೆ. ಮತ್ತೆ ಕೆಲವೊಂದಷ್ಟು ಜನ ಗಣ್ಯರು ಬಂದು ಬರ್ತಾರೆ, ಇಲ್ಲಿ ಒಂದು ಸಂದರ್ಭ ಕೂಡ ಸಲ್ಲಿಸ್ತಾರೆ. ಇವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರಿಂದ ಇಲ್ಲಿ ರಾಜ್ಯ ರಾಜಧಾನಿಯಲ್ಲೇ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಗಣ್ಯರು ಸಾಕಷ್ಟು ಜನ ಬರೋದ್ರಿಂದ, ಅವ್ರ ಕುಟುಂಬಸ್ಥರು ಬರೋದ್ರಿಂದ ಇಲ್ಲೇ ಅಂತಿಮ ವ್ಯವಸ್ಥೆಗೆ ಕೂಡ ಅವರ ದರ್ಶನ ಪಡೆಯೋದಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳದೆ. ಇವರು ಮೂಲತಃ ಮಂಡ್ಯದ ಸೋಮನಹಳ್ಳಿಯವರು ನಿವಾಸಿಯಾಗಿದ್ದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತದಿಂದಲೂ ಕೂಡ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಮಂಡ್ಯದಲ್ಲಿ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಇವತ್ತು ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದಲ್ಲಿ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಇಡೀ ದಿನ ಇಲ್ಲೇ ಸದಾಶಿವನಗರ ನಿವಾಸದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೂಡ ಇಡಲಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಶಾಸಕರು, ಸಚಿವರು, ಮಾಜಿ ಶಾಸಕರು, ಸಚಿವರು, ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ಜನ ಸಂಸದರು ಎಲ್ಲರೂ ಕೂಡ ಬರ್ತಾರೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಬಂದು ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವರು ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು, ವಿವಿಐಪಿಗಳೆಲ್ಲ ಬರೋದ್ರಿಂದ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆಯವರಿಗೆ, ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಟ್ರಾಫಿಕ್ ವ್ಯವಸ್ಥೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಎಲ್ಲ ರೀತಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮತ್ತೆ ಎಲ್ಲ ಕಡೆಯೂ ಕೂಡ ಕೆಲವೊಂದಷ್ಟು ಅನೇಕ ಗಣ್ಯರು ಆಗಮಿಸುತ್ತಿರೋದ್ರಿಂದ ಒಂದು ಎಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮತ್ತೆ ಇಲ್ಲಿ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಮತ್ತೆ ಇಲ್ಲಿ ಈಗಾಗಲೇ ಒಂದು ಡಿ.ಕೆ. ಶಿವಕುಮಾರ್ ಕೂಡ ಕೆಲವೇ ನಿಮಿಷಗಳಲ್ಲಿ ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋ, ಬೆಳಗಾವಿಯನ್ನು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಇನ್ನು ಏನು ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಮತ್ತು ಅದೇ ರೀತಿಯಲ್ಲೂ ಕೂಡ ಬಿ.ವೈ. ವಿಜೇಂದ್ರ ಆಗಿರ್ಬೋದು, ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರಿಂದ ಒಂದಷ್ಟು ಜನ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಜನ ಅವ್ರಿಗೆ ಆತ್ಮೀಯರು ಕೂಡ ಇದ್ದರು. ಹೀಗಾಗಿ ಬರ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ, ಗಮನಿಸ್ತಾ ಇರ್ಬೋದು. ಸ್ಥಳಕ್ಕೆ ಬಂದಿದ್ದಾರೆ. ನೀನೇನು ಬೈಟೆಕ್ ನೋಡಲ್ಲ, ಏನೋ ಹೇಳ್ತಿದ್ರು, ನೀನು ತೆಗೆದು ಲೋಗೋ ಇಟ್ಬಿಟ್ಟ, ಕ್ಯಾಮ್ರಾ ಹಾಕ್ಬಿಟ್ಟು ಹೋಗೇಬಿಟ್ಟು. ಇಲ್ಲ ಅಂದ್ರೆ ಏನಾದರೂ ಮಾಹಿತಿ ಹೇಳಿರೋರು. ಅಶ್ವಿನಿ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಸಾಕಷ್ಟು ರಾಜ್ಯಕ್ಕೆ ಅತೀವ ನೋವನ್ನು ಕೂಡ ತಂದುಕೊಟ್ಟಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಒಂದು ರೀತಿಯಂಥ ಮಾರ್ಗದರ್ಶಕರಾಗಿದ್ದರು. ಅತ್ಯಂತ ಹಿರಿಯ ರಾಜಕಾರಣಿಗಳು ಕೂಡ ಇವರು ಕೂಡ ಆಗಿದ್ದರು. ಮತ್ತು ಹಲವು ಬಾರಿ ಸಚಿವರಾಗಿ ಒಂದಷ್ಟು ತಮ್ಮದೇ ಆದಂಥ ಒಂದಷ್ಟು ಹೆಸರನ್ನು ಕೂಡ ಮಾಡಿದರು. ಇನ್ನು ಪ್ರಮುಖವಾಗಿ ಬೆಂಗಳೂರನ್ನು ಸಿಂಗಾಪುರನ್ನು ಮಾದರಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟಂಥ ಏಕೈಕ ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಅವರು ಎಸ್.ಎಂ. ಕೃಷ್ಣ ಅಂತಲೂ ಕೂಡ ಹೇಳ್ಬೋದು. ಇವರ ಕಾಲದಲ್ಲಿಯೇ ಬೆಂಗಳೂರಿನಲ್ಲಿರುವಂಥ ಬಹುತೇಕ ಫ್ಲೈಓವರ್ಗಳಾಗಿರ್ಬೋದು, ಅಂಡರ್ ಪಾಸ್ಗಳಾಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಕಾರಿಡಾರ್ ವ್ಯವಸ್ಥೆ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಎಲ್ಲವೂ ಕೂಡ ಸಿಕ್ಕಿತ್ತು. ಹೀಗಾಗಿ ಐಟಿ ಸಿಟಿಯಾಗಿ ಬೆಂಗಳೂರು ಇವತ್ತೇನಾದರೂ ಮಾರ್ಪಾಟು ಆಗಿದೆ ಅಂತಂದ್ರೆ ಅದಕ್ಕೆ ನೇರ ಕಾರಣಕರ್ತರು ಎಸ್.ಎಂ. ಕೃಷ್ಣ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಸಿಲಿಕಾನ್ ಸಿಟಿಗೆ ತಮ್ಮದೇ ಆದಂಥ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥ ರಾಜಕಾರಣಿ ಅಂತಂದ್ರೆ ಎಸ್.ಎಂ. ಕೃಷ್ಣ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಗಣ್ಯರು ಕೂಡ ಬರ್ತಿದ್ದಾರೆ, ಮತ್ತೆ ಅವ್ರ ಕುಟುಂಬಸ್ಥರು ಕೂಡ ಬರ್ತಿದ್ದಾರೆ. ಇವರ ಮೂಲ ವಾಸ್ತವ್ಯ ಕೂಡ ಇಲ್ಲೇ ಆಗಿತ್ತು. ಯಾಕಂತಂದ್ರೆ ಕಳೆದ 1-2 ತಿಂಗಳಿಂದಲೂ ಕೂಡ ವಯೋಸಹಜದಿಂದಲೂ ಕೂಡ ಆಗಿತ್ತು. ಮತ್ತೆ ಅದೇ ರೀತಿಯಲ್ಲೂ ಕೂಡ ಸಾಕಷ್ಟು ಸ್ವಲ್ಪ ಅನಾರೋಗ್ಯದಿಂದಲೂ ಕೂಡ ಕಾಡ್ತಿದ್ರು. ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಒಂದು ಕಡೆ ಆರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆ ವಯೋಸಹಜ ಆಗಿತ್ತು. ಹೀಗಾಗಿ ಇವತ್ತು ಮಧ್ಯರಾತ್ರಿ ಇವರು ಈ ಇಡೀ ದೇಶವನ್ನ ಇವತ್ತು ಹಗಲಿ ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು.